ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಜನರಿಗೆ ಆತಂಕ ಎದುರಾಗಿದೆ. ನೈಸ್ ರೋಡ್ ಸಮೀಪ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬಾಕಡಿ ಮುಖ್ಯ ರಸ್ತೆಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬ್ಯಾಡರಹಳ್ಳಿ ಭಾರತೀ ನಗರದಲ್ಲಿ ರಾತ್ರಿ ಚಿರತೆ ಓಡಾಟ ಕಂಡಿತ್ತು. ಭಾರತ ನಗರದ 2ನೇ ಹಂತದಲ್ಲಿ ಈ ಚಿರತೆ ಕಾಣಿಸಿಕೊಂಡಿತ್ತು. ಕ್ಷಿಪ್ರ ಗಣಪತಿ ದೇಗುಲದ ಬಳಿ ಈ ಚಿರತೆ ಕಾಣಿಸಿತ್ತು. ಇಂದು ಬೆಳಿಗ್ಗೆ ರೋಡ್ ಕ್ರಾಸ್ ಮಾಡಿದೆ. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುತ್ತಮುತ್ತ ಅರಣ್ಯ ಪ್ರದೇಶವಿರುವಂತಹ ರಸ್ತೆಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ರಸ್ತೆ ದಾಟ್ತಾ ಇರುವಂತಹ ಚಿರತೆ. ಈ ಸಿಸಿಟಿವಿ ಗಮನಿಸಿದಂಥವರು ಆತಂಕಕ್ಕೊಳಗಾಗಿದ್ದಾರೆ. ಚಿರತೆ ಓಡಾಟ ಅಲ್ಲಲ್ಲಿ ಕಂಡು ಬರ್ತಾ ಇರೋದು, ಹಾಗಾಗಿ ಅಲ್ಲಿನ ನಿವಾಸಿಗಳು ಹೆದರ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸದ್ಯ ಪರಿಶೀಲಿಸ್ತಾ ಇದ್ದಾರೆ. ಈಗ ಒಂದು ಭಾಗದಲ್ಲಿ ಬೆಳಿಗ್ಗೆ ಓಡಾಟದ ದೃಶ್ಯಗಳು, ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯಗಳು, ಇನ್ನೊಂದು ಕಡೆ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತೀವಿ. ಬೆಂಗಳೂರಿನ ನೈಸ್ ರೋಡ್ ಸಮೀಪ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿದ್ದಾರೆ. ಪಟಾಕಿ ಸಿಡಿಸಿ ಚಿರತೆಯನ್ನ ಬಲೆಗೆ ಕೆಡುವುದಕ್ಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಚಿರತೆ ಸೆರೆಗೆ ಬೃಹತ್ ಬಲೆಯನ್ನ ತಂದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಚಿರತೆ ಅಡಗೆ ಕುಳಿತಿರುವಂತಹ ಪಾರ್ಕ್ ಒಟ್ಟು 3 ಎಕರೆ ಪ್ರದೇಶವಿದೆ. ಹಾಗಾಗಿ ಚಿರತೆ ಎಲ್ಲಿದೆ ಏನು ಅನ್ನುವಂತಹ ಕುರಿತಂತೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಒಂದ್ ಕಡೆ ಸಿಸಿಟಿವಿ ದೃಶ್ಯ, ಇನ್ನೊಂದು ಕಡೆ ಈಗ ಸದ್ಯ ಕಾರ್ಯಾಚರಣೆ ನಡೀತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಒಂದು ದೊಡ್ಡ ಬಲೆಯನ್ನ ಕೂಡ ಅರಣ್ಯ ಸಿಬ್ಬಂದಿ ತಂದಿದ್ದಾರೆ. ಒಟ್ಟು 3 ಎಕರೆ ಪ್ರದೇಶ ಇದೆ. ಆ ಭಾಗದಲ್ಲಿ ಚಿರತೆ ಎಲ್ಲಿದೆ ಏನು ಅನ್ನುವಂತಹ ಕುರಿತಂತೆ ಈಗ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರೋಸೆಸ್ ಆಗ್ತಾ ಇದೆ. ಅಲ್ಲಿ ಪಟಾಕಿಯನ್ನ ಸಿಡಿಸಿ ಚಿರತೆಗಾಗಿ ಹುಡುಕಾಟ ನಡೀತಾ ಇದೆ. ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿದೆ. ಫಸ್ಟ್ ಪಾರ್ಕಿಗೆ ಹೋಗಿದೆ, ವಾಪಸ್ ಮನೆ ಹತ್ರ ಹೋಗಿದೆ, ಮತ್ತೆ ಪಾರ್ಕ್ ಹತ್ರ ವಾಪಸ್ ಹೋಗಿದೆ. ಇದು ಒಂದು 10 ವರ್ಷದಿಂದ ನಾವು ಏರಿಯಾದಲ್ಲಿ ಇದೀವಿ. ಬಟ್ ಯಾವತ್ತೂ ಇದು ಮುಂಚೆ ಬಂದೇ ಇರಲಿಲ್ಲ ಈ ಕಡೆ. ಬಿಕಾಸ್ ಯಾಕಂದ್ರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ರಿಗೂ ಆತಂಕ ಇದೆ, ಭಾಳ ಆತಂಕ ಇದೆ. ಯಾಕಂದ್ರೆ ಇಲ್ಲಿ ನೀವೇ ನೋಡ್ಬೋದು, ಇದು 1000 ಜನದ ಮೇಲೆ ಓಡಾಡ್ತಾರೆ ಈ ರೋಡಲ್ಲಿ. ಇಲ್ಲಿ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಇದೆ, ಆಮೇಲೆ ಸುತ್ತ ಮನೆಗಳಿದೆ. ಅಲ್ಲೊಂದು ಇದು ಹಂಗಾಗಿ ನಮ್ಗೆ ಆತಂಕ ಇದೆ, ಭಾಳ ಆತಂಕ ಇದೆ. ನಮ್ದು ಅಸೋಸಿಯೇಷನ್ ಇದೆ, ಒಂದು 500-600 ಜನ ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲ ಮನೆಗಳಿಗೂ ನಾವು ಮುಟ್ಟಿಸಿದ್ದೀವಿ. ಆಮೇಲೆ ಇವತ್ತು ಬೆಳಗ್ಗೆ ಒಂದು ಆಟೋಲ್ ಅನೌನ್ಸ್ ಕೂಡ ಮಾಡಿದ್ವಿ. ಹೆದರಿಕೆ ಆಗ್ತಿದೆ, ಪಟಾಕಿ ಎಲ್ಲ ಹೊಡಿತಿದ್ದಾರೆ, ಬಟ್ ಎಲ್ಲೂ ಇನ್ನೂ ಕಾಣಿಸ್ಕೊಂಡಿಲ್ಲ. ಅದು ಇನ್ನೂ ಕಾಣಿಸ್ಕೊಂಡಿರೋದ್ರಿಂದ ಪಟಾಕಿ ಎಲ್ಲ ಹೊಡಿತಿರ್ಬೇಕಾದ್ರೆ ಸೊ ಹೋಪ್ಫುಲಿ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಲೋಕಲೈಟ್ಸು ಹೇಳ್ದಂಗೆ ಇಲ್ಲಿ ಫಸ್ಟ್ ಟೈಮ್ ಕಾಣಿಸ್ತಿದೆ ಅಂತ ಹೇಳ್ತವ್ರೆ. ಮೊದಲು ಯಾವುದು ಪ್ರಕರಣ ನಮಗೇನು ನಮ್ಮ ರೇಂಜ್ಗೇನು ಬಂದಿಲ್ಲ. ನೆಕ್ಸ್ಟು ಒಂದು 15ರಿಂದ 20 ಜನ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಬೋನು ಒಂದಿದೆ. ಮತ್ತೆ ಇಲ್ಲ, ಇನ್ನೇ ಇಟ್ಟಿಲ್ಲ. ಅದು ಅಲ್ಲ, ಲೊಕೇಶನ್ ನೋಡ್ತಾ ಇದ್ದೀವಿ. ಬಲೆ ತಂದಿದ್ದೀವಿ. ಏನಾದ್ರು ಆ ಉದ್ದೇಶ ಅಂದ್ರೆ ನಿಯರ್ ಬೈ ಎಲ್ಲಾದ್ರೂ ಇದ್ರೆ ನಮ್ಗೇನ ಗೊತ್ತಾಗುತ್ತೆ ಅಂತ ನಾವು ಪಟಾಕಿ ಇದು ಮಾಡ್ತಾ ಇದೀವಿ. ತುರಳ್ಳಿ ಫಾರೆಸ್ಟ್ ಪಕ್ಕದಲ್ಲಿದೆ, ಆದ್ರೆ ಅಲ್ಲಿಂದ ಬಂದಿದೆ ಅಂತ ನಾವು ಕನ್ಫರ್ಮೇಶನ್ ಮಾಡಕ್ಕಾಗಲ್ಲ. ಅದು ಫುಡ್ ಹೌದೌದು ಮಾತಾಡ್ಸಿದ್ವಿ. ಅವರೇ ಇನ್ನೊಂದು ಜಾಗ ತೋರಿಸಿದ್ರು, ಅಲ್ಲಿ ನೋಡಿದ್ವಿ. ಮತ್ತೆ ಅಲ್ಲೇನು ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಈಗ ಏನು ಕಾರ್ಯಾಚರಣೆ ನಡೀತಾ ಇದೆ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಗಮನಿಸ್ತಾ ಇರೋ ಹಾಗೆ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಂತೂ ಸರಿಯಾಗಿದೆ. ಆದ್ರೆ ಈಗ ಎಲ್ಲಿದೆ ಏನು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಸದ್ಯ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಏನೆಲ್ಲ ಪ್ರೋಸೆಸ್ ನಡೀತಾ ಇದೆ ಕಿರಣ್? ಹೌದು ಮಧು ನಾಗರಾಜ್, ಇವತ್ತು ಬೆಳಗ್ಗೆ 3:45 ಸುಮಾರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡರಹಳ್ಳಿಯ ಭಾರತ ನಗರದ 2ನೇ ಹಂತದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಸದ್ಯ ನನಗೇನು ದೃಶ್ಯ ತೋರಿಸ್ತಾ ಇದ್ದೀನಿ ತಮಗೆ, ಆ ಒಂದು ಗಿಡ ಗಂಟಿಗಳ ನಡುವೆಯಿಂದ ಚಿರತೆ ಬೆಳಗ್ಗೆ 3:45 ಸುಮಾರಿಗೆ ಈ ಒಂದು ಫೆನ್ಸಿಂಗ್ ಏನು ಹಾಕಿದ್ರು ಆ ಫೆನ್ಸಿಂಗನ್ನು ದಾಟ್ಕೊಂಡು ಈ ಒಂದು ರಸ್ತೆಯ ಮೂಲಕವಾಗಿ ಇಲ್ಲೇ ನಾನೀಗ ದೃಶ್ಯ ತೋರಿಸ್ತಾ ಇದ್ದೀನಿ ನಿಮಗೆ, ಇಲ್ಲಿಂದ ದಾಟ್ಕೊಂಡು
ಇಲ್ಲಿ ಏನು ಖಾಲಿ ಗಿಡಗಳು ಕಾಣಿಸ್ತಾ ಇದೆ. ಈ ಒಂದು ರಸ್ತೆಯ ಮೂಲಕವಾಗಿ ಇಲ್ಲಿ ಬಂದಿರುವಂಥದ್ದು ಚಿರತೆ. 4 ಕಾಲ್ವರೆಗೂ ಕೂಡ ಚಿರತೆ ಇಲ್ಲೇ ಇದ್ದಿದೆ. ಅಂದರೆ ಅರ್ಧ ಗಂಟೆಗಳ ಕಾಲ ಇಲ್ಲೇ ಚಿರತೆ ಚಲನವಲನಗಳು ಈಗಾಗಲೇ ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು. 4:15 ಸುಮಾರಿಗೆ ಮತ್ತೆ ಚಿರತೆ ಇಲ್ಲಿಂದ, ನಾನೇನು ದೃಶ್ಯ ತೋರಿಸ್ತಾ ಇದ್ದೀನಿ ತಮಗೆ, ಇಲ್ಲಿಂದ ಮತ್ತೆ ಒಳಗೆ ಹೋಗ್ಲಿಕ್ಕೆ ಮುಂದಾಗಿರುವಂಥ, ಅಂದರೆ ಒಳಗಡೆ ಹೋಗಿರುವಂಥದ್ದು ಹಾರ್ಕೊಂಡು. ಆ ಒಂದು CCTV ಕ್ಯಾಮ್ರಾ ದೃಶ್ಯಾವಳಿಗಳೇನಿದೆ ಅದು ಈ ಪಕ್ಕದಲ್ಲೇ ಇರುವಂತಹ ಮನೆಯ CCTV ಕ್ಯಾಮ್ರಾ ಏನಿದೆ ಆ ಒಂದು CCTV ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥ, ನಾನೀಗೇನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಒಂದು ಮನೆಯಲ್ಲಿರುವಂಥ CC ಕ್ಯಾಮ್ರಾದಲ್ಲಿ ದೃಶ್ಯಾವಳಿಗಳು ಸೆರೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ಸದ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯಲಿಕ್ಕಾಗಿ ಈಗಾಗಲೇ ಪಟಾಕಿಯನ್ನು ಇಟ್ಟು ಅದಕ್ಕೆ ಒಂದಷ್ಟು ಎಲ್ಲಾದರೂ ಗಿಡಗಳಲ್ಲಿ ಅವಿತುಕೊಂಡಿದ್ರೆ ಅದು ಹೊರಬರುವಂತೆ ಮಾಡಿ ಅದನ್ನು ಬಲೆ ಹಾಕಿ ಹಿಡಿಯುವಂಥದ್ದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಈಗ ನಾನೇನು ದೃಶ್ಯಗಳಲ್ಲಿ ತೋರಿಸಿದೆ ತಮಗೀಗ ಮಧು ನಾಗರಾಜ್, ಆ ಒಂದು ಲೆಫ್ಟ್ ಸೈಡಲ್ಲಿದ್ದಂತಹ ಏನು ಜಾಗ ಇದೆ, ಅಂದರೆ ಪಾರ್ಕ್, 3 ಎಕರೆ ವಿಸ್ತೀರ್ಣವಿರುವಂತಹ ಈ ಪಾರ್ಕ್ ಅನ್ನೋಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಆ ಒಂದು ಪಾರ್ಕ್ನ ಒಳಭಾಗದಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಪಟಾಕಿಗಳನ್ನು ಇಟ್ಟು ಆ ಚಿರತೆ ಹೊರಗೆ ಬರುವಂತೆ ಮಾಡಿ ಅದನ್ನು ಸೆರೆ ಹಿಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ಸುತ್ತು ಈಗಾಗಲೇ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಪ್ರಯತ್ನವನ್ನು ಮಾಡಿದ್ರು, ಆದರೆ ಎಲ್ಲೂ ಕೂಡ ಚಿರತೆ ಪತ್ತೆ ಆಗಲಿಲ್ಲ. TV9 ಜೊತೆಯಲ್ಲಿ ಮಾತಾಡಿದಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸದ್ಯ ನಾವು ಈಗ ಪಟಾಕಿಯನ್ನು ಹೊಡೆದು ಈ ಒಂದು ಚಿರತೆಯನ್ನು ಹಿಡಿಲಿಕ್ಕೆ ಈಗಾಗಲೇ ಕೂಡ ಬಲೆಯನ್ನು ಹಾಕ್ತಾ ಇದ್ದೀವಿ. ಸದ್ಯ ಈಗಾಗಲೇ ಕೂಡ ಅದು ನಮಗೆ ಸಿಕ್ಕಿಲ್ಲ. ಮಧ್ಯಾಹ್ನದ ನಂತರದಲ್ಲಿ ಮತ್ತೊಂದು ಸುತ್ತಿನಲ್ಲಿ ನಾವು ಒಂದು ಬೋನನ್ನು ಇಡ್ತೀವಿ. ಬೋನನ್ನು ಇಟ್ಟು ಕೂಡ ಅದನ್ನು ಸೆರೆ ಹಿಡಿಲಿಕ್ಕೆ ಮುಂದಾಗ್ತೀವಿ ಅಂತೇಳಿ ಬೆಳಗ್ಗೆ 4:15 ಸುಮಾರಿಗೆ ಈ ಚಿರತೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಖುದ್ದಾಗಿ ಚಿರತೆಯನ್ನು ನೋಡಿದಂತಹ ಪ್ರತ್ಯಕ್ಷದರ್ಶಿ ಪ್ರದೀಪ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಪ್ರದೀಪ್ ಅವರೇ, ಎಷ್ಟೊತ್ತಿಗೆ ತಾವು ನೋಡಿದ್ರೆ, ತಾವು ಎಲ್ಲಿಗೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ? ಸರ್, 3:50 ಸುಮಾರಿಗೆ ನಾನು ಮನೆಯಿಂದ ಮೇನ್ ರೋಡ್ಗೆ ಹೋಗ್ತಿದ್ದೆ. ನನ್ನ ಪಿಕಪ್ ಪಾಯಿಂಟ್ ಮೇನ್ ರೋಡಲ್ಲಿ ಇದೇ ದಾರಿಯಲ್ಲಿ ಡೈಲಿ ನಡ್ಕೊಂಡು ಹೋಗೋದು. ಇವತ್ತು ಅದೇ ದಾರಿಯಲ್ಲಿ ನಡ್ಕೊಂಬರ್ಬೇಕಾದ್ರೆ ಇದು HP ಗ್ಯಾಸ್ ಗೋಡನ್ ರೋಡ್, ಇದು 3:50 ಹೆಚ್ಚು ಕಮ್ಮಿ, ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಇರ್ಬೋದು. ಅದು ಸುಮಾರಿಗೆ ನಾನು ಬಂದಾಗ ಫೆನ್ಸಿಂದ ಎಗರ್ತು. ಇಷ್ಟು ಮೇಲಿಂದ ಎಗರುತ್ತಾ ಅಂತ ನಾನು ನೋಡೋಷ್ಟು ಮಧ್ಯ ದಾರಿಗೆ ಬಂದಾಗ ನನಗೆ ಕನ್ಫರ್ಮ್ ಆಯಿತು ಅದು ಚಿರತೆನೇ ನಾನು ನೋಡಿದ್ದು ಅಂತ. ಸರಿ, ನನಗೆ ಒಂದು ಕಾರ್ ಅಡ್ಡ ಇರೋದ್ರಿಂದ ನಾನು ಕಾರ್ ಅಡ್ಡ ಹೋಗಿ ನಿಂತ್ಕೊಂಡೆ, ಅದು ಯಾವ ಕಡೆಗೆ ಹೋಗುತ್ತೆ ನೋಡೋಣ ಅಂತ. ಸರಿ, ಅದು ಇದಕ್ಕೆ ಖಾಲಿ ಸೈಟ್ ಒಂದಿತ್ತು, ಅದಕ್ಕೆ ಪಾಸ ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಹೋಗಾದ್ಮೇಲೆ ನನ್ನ ಕಡೆಗೆ ತಿರುಗಿ ನೋಡ್ತು. ನಾನು ನೋಡ್ತಾ ಇದೆ ಅನ್ನೋ ಭಯದಲ್ಲಿ ನಾನು ವಾಪಸ್ ಹೋದೆ. ಯಾಕಂದರೆ ನಾನು ವಾಪಸ್ಸು ನನ್ನ ಕಡೆ ನನ್ನನ್ನು ನೋಡಿರೋದ್ರಿಂದ ನನ್ನ ಕಡೆ ಏನಾದರೂ ಬಂದ್ಬಿಡುತ್ತೆ ಅನ್ನೋ ದೃಷ್ಟಿಲಿ ನಾನು ಓಡೋದೆ. ನಾನು ಆ ಸರ್ಕಲ್ಗೆ ಹೋಗ್ಬಿಟ್ಟು ನಾನು 112 ಕಾಲ್ ಮಾಡ್ತೀನಿ. ಯಾಕೆಂತಂದರೆ ಈ ಭಾಗದಲ್ಲಿ ಹಿಂದೆ ಯಾವಾಗಾರು ಪತ್ತೆ ಆಗಿತ್ತಾ ಸರ್? ಸರ್, ಒಂದು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನೋಡಿದ್ದಾರೆ ಒಂದು 2 ದಿವಸ ಮುಂಚೆ, ಆದರೆ ಅದು ಮಾಹಿತಿ ಇರಲಿಲ್ಲ ಇಲ್ಲಿ ಯಾರಿಗೂ. ಆದ್ರೆ ತಿರ್ಗಾ ನಾನು ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತೀನಿ. ಯಾಕೆಂತಂದ್ರೆ ಈ ಭಾಗದಲ್ಲಿ 4:15 ಅಷ್ಟೊತ್ತಿಗೆ ವಾಕಿಂಗ್ ಎಲ್ಲ ಶುರು ಮಾಡ್ತಾರೆ. ಆಮೇಲೆ ಹಾಲು ಅಂಗಡಿಗಳು. ಥ್ಯಾಂಕ್ ಯು. ಅಂದ್ರೆ ಇವಿಷ್ಟು ಕೂಡ ಇಲ್ಲಿ ಪ್ರತ್ಯಕ್ಷದರ್ಶಿ ಆದಂತಹ ಪ್ರದೀಪ್ ಅವರು ಹೇಳ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.